ಸಿಂಹ ಹೃದಯ, ಕಠಿಣ ಶಿಸ್ತು, ಅಸಾಧ್ಯ ಮನುಷ್ಯತ್ವ, ದೇಶಪ್ರೇಮ ಇದನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯವಿದ್ದರೆ ಮಾತ್ರ ಯೋಧನಾಗಬೇಕೆಂಬ ಕನಸು ನಿಜವಾಗುವುದು. ಸೈನಿಕನಾಗುವುದೆಂದರೆ ಕೇವಲ ವೇಷಧಾರಣೆಯ ವಿಷಯವಲ್ಲ, ಅದು ಅಸಾಧ್ಯ ಶ್ರಮ, ನಿರಂತರ ತ್ಯಾಗ, ನೋವು, ಬಲಿದಾನಕ್ಕೂ ಸಿದ್ಧವಾಗಿರುವುದು ಎಂಬರ್ಥ ನೀಡಲಿದೆ. ಒಬ್ಬ ಯೋಧನೆಂದರೆ ಬಂದೂಕು ಹಿಡಿದ ವ್ಯಕ್ತಿಯಲ್ಲ, ಅವನು ತನ್ನ ಕುಟುಂಬ, ಖುಷಿ, ಭವಿಷ್ಯ ಎಲ್ಲವನ್ನೂ ತ್ಯಜಿಸಿ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸುತ್ತಾನೆ. ಸೈನಿಕನ ಜೀವನ ಯಾವಾಗಲೂ ಸಂಕಷ್ಟಮಯ. ಅವರು ವಾತಾವರಣದ ಕಠಿಣತೆ, ದೈಹಿಕ ಮತ್ತು ಮಾನಸಿಕ ಒತ್ತಡಗಳನ್ನು ಎದುರಿಸುತ್ತಾರೆ. ಯೋಧರು ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಅಭ್ಯಾಸ ಶುರು ಮಾಡುತ್ತಾರೆ. ತೀವ್ರ ತಪಸ್ಸಿನಂತೆ ಶಾರೀರಿಕ ವ್ಯಾಯಾಮ, ತಂತ್ರಜ್ಞಾನ, ಯುದ್ಧ ತಂತ್ರ, ಶಸ್ತ್ರಾಸ್ತ್ರ ನಿರ್ವಹಣೆಯಲ್ಲಿ ಪರಿಣತಿ ಪಡೆಯುತ್ತಾರೆ. ಮಳೆಗೆ, ಹಿಮಪಾತಕ್ಕ, ಬಿಸಿಲಿಗೆ ತಲೆಬಾಗದೆ ಗಡಿ ಕಾಯುತ್ತಾರೆ. ಯೋಧನ ಪೂರ್ವ ತಯಾರಿ ತುಂಬಾ ಕಠಿಣವಾಗಿರುತ್ತದೆ. ಆತನು ಸೇನೆಗೆ ಸೇರಬೇಕೆಂಬ ಹಂಬಲ ಇಟ್ಟುಕೊಂಡು ಮೊದಲು ವಿದ್ಯಾಭ್ಯಾಸ ಮುಗಿಸಿ ಪರೀಕ್ಷೆ ಉತ್ತೀರ್ಣನಾಗಿ ದೇಹದಾಢ್ಯತೆ ಇದರಲ್ಲಿ ಯುವಕ ಬೆಳಗ್ಗೆ 4 ಗಂಟೆಗೆ ಓಟ ಆರಂಭ ಮಾಡುವವನು, ಬೆಳಗ್ಗೆ ಸಾಯಂಕಾಲ ಎಂದು 2-3 ತಿಂಗಳುಗಳ ಕಾಲ ಕಠಿಣ ಅಭ್ಯಾಸ ಮಾಡುವನು. ಊಟದ ಜತೆಗೆ ತನ್ನ ಪ್ರಿಯವಾದ ಪದಾರ್ಥಗಳ ತ್ಯಾಗಗಳ ಮೂಲಕ ದೇಹದ ಹೊಂದಾಣಿಕೆಗೆ ನಿಯಮಿತ ಆಹಾರ, ಪೌಷ್ಟಿಕಾಂಶಯುಕ್ತ ಆಹಾರಗಳು ಮಿತವಾಗಿ ಸೇವನೆ ಮಾಡುವನು. ಅನಂತರ ಪರೀಕ್ಷೆ ಸ್ಥಳಕ್ಕೆ ಹೋಗಿ ಭಾಗವಹಿಸಿ ಆಗುವುದರ ಮೂಲಕ ಉತ್ತೀರ್ಣನಾಗಬೇಕಾಗುತ್ತದೆ. ಕೊನೆಯದಾಗಿ ಫೈನಲ್ ಲಿಸ್ಟ್ನಲ್ಲಿ ಹೆಸರು ಪಡೆಯುವ ಮೂಲಕ ಸೈನಿಕನಾಗುವನು. ಸೇನೆಯಲ್ಲಿ ಸೇರ್ಪಡೆಯಾದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೆಲವು ಹಂತಗಳ ಕಠಿಣ ತರಬೇತಿಯನ್ನು ಅನುಸರಿಸಬೇಕು. ಮೂಲಭೂತ ತರಬೇತಿ, ದೈಹಿಕ ಶಕ್ತಿಯ ತರಬೇತಿ, ಯುದ್ಧ ತಂತ್ರ ತರಬೇತಿ, ಶಸ್ತ್ರಾಸ್ತ್ರ ತರಬೇತಿ, ಮಾನಸಿಕ ತರಬೇತಿ ಪಡೆದ ಅನಂತರ ಅವರ ಪ್ರಥಮ ನಿಯುಕ್ತಿಯಾಗುತ್ತದೆ. ಅವರು ಮಂಜಿನಲ್ಲಿ ನಿಂತು ನಮ್ಮ ಗಡಿ ಕಾಯುತ್ತಾರೆ. ಅವರು ಶತ್ರುಗಳ ವಿರುದ್ಧ ಹೋರಾಡುತ್ತಾರೆ. ಅವರು ಪ್ರಾಣ ತ್ಯಜಿಸಿದರೂ ದೇಶಕ್ಕಾಗಿ ಬದುಕುತ್ತಾರೆ. ಈ ರೀತಿ ಹಲವು ಸೈನಿಕರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅದರಲ್ಲಿ 1999ರ ಕಾರ್ಗಿಲ್ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ಅವರಂತಹ ಯೋಧರು ಶತ್ರುಗಳ ವಿರುದ್ಧ ಅಜೇಯ ಹೋರಾಟ ನಡೆಸಿ ದೇಶದ ಹಿತಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಜಿಸಿದರು. ಭಾರತ ಹಲವಾರು ಪ್ರಮುಖ ಯುದ್ಧಗಳು ನಡೆಸಿದೆ. ಪಾಕಿಸ್ತಾನಿ ಸೈನ್ಯವು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದ ಉಂಚುವಾರುಗಳಲ್ಲಿ ಅಕ್ರಮವಾಗಿ ಪ್ರವೇಶಿಸಿಕೊಂಡಾಗ ಭಾರತೀಯ ಸೇನೆ ಅದನ್ನು ಮರಳಿಗಿಟ್ಟಿಸಿಕೊಳ್ಳಲು ಪ್ರಾಣಪಣವಾಗಿ ಹೋರಾಡಿತು. ಈ ಯುದ್ಧದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ದಿಲ್ ಮಾಂಗೆ ಮೋರ್ಚ್ ಎಂಬ ನಾಡು ಕಂಪಿಸುವ ಉದ್ದೇಶದೊಂದಿಗೆ ಹೋರಾಡಿ ಶತ್ರುಗಳ ವಿರುದ್ಧ ಭಾರೀ ಜಯ ಸಾಧಿಸಿದರು. 2016ರಲ್ಲಿ ಉರಿ ದಾಳಿ ನಂತರ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರ ಶಿಬಿರಗಳ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಇದು ವಿಶ್ವದ ಮುಂದೆ ಭಾರತದ ಸೈನಿಕ ಶಕ್ತಿಯನ್ನು, ಛಲವನ್ನು ತೋರಿಸಿತು. 2020ರಲ್ಲಿ ಚೀನಾದ ಸೇನೆಯ ಕದನಾಸಕ್ತಿಯಿಂದ ಗಾಲ್ವಾನ್ ಕಣಿವೆಯಲ್ಲಿ ಸೈನಿಕರ ಮೇಲಿನ ದಾಳಿ ನಡೆದಿತ್ತು. ಕರ್ನಲ್ ಸಂತೋಷ್ ಬಾಬು ಅವರ ನೇತೃತ್ವದಲ್ಲಿ ಭಾರತೀಯ ಯೋಧರು ಶತ್ರುಗಳ ವಿರುದ್ಧ ಅಪ್ರತಿಮ ಸಾಹಸ ತೋರಿದರು. ಹುಟ್ಟಿದ ನೆಲದ ಪ್ರೀತಿಗೆ, ತ್ಯಾಗದ ಮಹತ್ವಕ್ಕೆ ಮತ್ತು ದೇಶದ ಪ್ರಭಾವಕ್ಕೆ ಜೀವ ತುಂಬುತ್ತದೆ. ಒಬ್ಬ ಯೋಧನು ತನ್ನ ಪ್ರಾಣ ತ್ಯಜಿಸಿದರೂ ಅವನ ಆತ್ಮ ಸದಾಕಾಲ ಭಾರತದ ಭೂಮಿಯಲ್ಲಿ ತ್ರಿವರ್ಣ ಧ್ವಜದ ಅಡಿಯಲ್ಲಿ ಯೋಧರ ರಕ್ತದ ರೇಖೆಗಳಲ್ಲಿ ಜೀವಂತವಾಗಿರುತ್ತದೆ. ಇದು ಕೇವಲ ಯೋಧನ ಮಾತಲ್ಲ, ಇದು ಭಾರತೀಯರ ಹೆಮ್ಮೆ ಮತ್ತು ಸಂಪ್ರದಾಯ. ಭಾರತೀಯ ಯೋಧರು ನಮ್ಮ ನಿಜವಾದ ಹೀರೋಗಳು. ನಾವು ನಮ್ಮ ಸ್ವಾತಂತ್ರ್ಯವನ್ನು ಆನಂದಿಸುತ್ತಿರುವಾಗ ಗಡಿಯಂಚಿನಲ್ಲಿ ನಿಲ್ಲುವ ಯೋಧನ ನೆನಪು ನಮಗೆ ಸದಾ ಇರಬೇಕು. ಅವರ ತ್ಯಾಗ ಮರೆಯದೆ ಅವರನ್ನು ಗೌರವ ಸಲ್ಲಿಸಬೇಕು. ಒಬ್ಬ ಯೋಧ ವೃತ್ತಿ ಮುಗಿದ ಅನಂತರವೂ ಜೀವನಪರ್ಯಂತ ಯೋಧನೆ ಎನಿಸಿಕೊಳ್ಳುವನು ಅಲ್ಲ. ಯೋಧರಿಗೆ ಕೇವಲ ದಿನ, ಕಾರ್ಗಿಲ್ ವಿಜಯ ದಿವಸ್ ಇತ್ಯಾದಿ ದಿನದಲ್ಲಿ ಮಾತ್ರ ನೆನಪಿಸದೆ ದಿನನಿತ್ಯಲೂ ಗೌರವಿಸಬೇಕು.